ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪೂರಿಂದ ಮತ ಚಲಾವಣೆ. ಲೋಕಸಭೆ ಚುನಾವಣೆಯಲ್ಲಿ ಸಚಿವ ಶಾಸಕರಿಂದ ಮತದಾನದ ಹಕ್ಕು ಚಲಾವಣೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಅವರು ಮತಗಟ್ಟ ಸಂಖ್ಯೆ 106ರಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಮತಗಟ್ಟ ಕೇಂದ್ರಕ್ಕೆ ನಡೆದುಕೊಂಡು ಮತ ಚಲಾಯಿಸಿದ ಬಳಿಕ ಮಾಧ್ಯಮವರೊಂದಿಗೆ ಮಾತನಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ 1ನೇ ಹಂತದಲ್ಲಿ 14 ಕ್ಷೇತ್ರಗಳಲ್ಲಿ ಮತದಾನ ಮುಗಿದಿದೆ. 2ನೇ ಹಂತದ 14 ಕ್ಷೇತ್ರಗಳಲ್ಲಿ ಏಪ್ರಿಲ್ 23ರಂದು ಮತದಾನ ನಡೆದಿದೆ. ಈ ಚುನಾವಣೆಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದ 5 ಸ್ಥಾನ ಸೇರಿ ರಾಜ್ಯದ 22 ಸ್ಥಾನಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಜಯಭರಿ ಬಾರಿಸಲಿದ್ದಾರೆ ಎಂದರು. सबसे थोड़ा मोबाइल पीछे ಇವತ್ತು ಬೀದರ್ ನಗರದಲ್ಲಿ ನಮ್ಮ ಮತಗಟ್ಟೆಯಲ್ಲಿ ಇವತ್ತು ಮತ ಚಲಾಯಿಸಿದ್ದೀನಿ. ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲೇ ಈ ಒಂದು ಲೋಕಸಭೆ ಚುನಾವಣೆ ಭಾಳ ಕುತೂಹಲಕಾರಿ ಒಂದು ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಆಗಿದೆ, ಇವತ್ತು 14 ಇದೆ. ಮತ್ತು ಇವತ್ತು ಒಟ್ಟಾರೆ ನೋಡಿದರೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಮತ್ತು ಬದಲಾವಣೆ ಇವತ್ತು ನಿರೀಕ್ಷೆಯಲ್ಲಿ ಇವತ್ತು ಜನರಿದ್ದಾರೆ. ಅದೇ ರೀತಿ ಇವತ್ತೇನು ಮಹಾಗಠಬಂಧನ ರೀತಿಯಿಂದ ಇವತ್ತು ಬೇರೆ ಎಲ್ಲ ಪ್ರಾದೇಶಿಕ ಪಕ್ಷಗಳೆಲ್ಲ ಸೇರಿ ಒಂದು ರೀತಿಯಿಂದ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದ್ದಲ್ಲ, ನಿಜಕ್ಕೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಜಯ ಆಗುತ್ತೆ ಎಂಬ ಭರವಸೆ ನಮಗಿದೆ. ಹಾಗೇ ಇವತ್ತು ನಮ್ಮ ಎರಡೂ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ನಾವೇನು ಒಟ್ಟಿಗೆ ಹೋಗ್ತಾ ಇದ್ದೀವಿ, JDS ಮತ್ತು ಕಾಂಗ್ರೆಸ್ಸು. ನನಗೆ ಮಟ್ಟಿಗೆ ಇವತ್ತು ಉತ್ತರ ಕರ್ನಾಟಕದಲ್ಲಿ, ಅದರಲ್ಲದೆ ಹೈದರಾಬಾದ್ ಕರ್ನಾಟಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೆಲುವು ನಾವು ಸಾಧಿಸ್ತೇವೆ. ಮತ್ತು ಮುಂಬೈ ಕರ್ನಾಟಕದಲ್ಲೂ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬೇರೆ ಹುಬ್ಬಳ್ಳಿ ಇರ್ಬೋದು, ಅಲ್ಲಿ ಏನದಲ್ಲ ಭಾಳ ಒಳ್ಳೆ ರಿಸಲ್ಟ್ಸು. ಇವನ್ ಶಿವಮೊಗ್ಗ ಇದು ಎಲ್ಲ ಒಳ್ಳೆ ರಿಸಲ್ಟ್ಸ್ ಬರೋಂಥ ಒಂದು ನಂಬಿಕೆ ನಮಗಿದೆ. ಮೈತ್ರಿ ಸರ್ಕಾರ ಕ್ರೀಡಾ ಸಚಿವ ರಹೀಂ ಖಾನ್ ಅವರು ಕಾರಿನಲ್ಲಿ ಬಂದು ಮತಗಟ್ಟ ಸಂಖ್ಯೆ 152ರಲ್ಲಿ ಮತ ಚಲಾಯಿಸಿದ ಬಳಿಕ ಮಾಧ್ಯಮವರೊಂದಿಗೆ ಮಾತನಾಡುತ್ತಾ ಏಪ್ರಿಲ್ 23ರಂದು ನಡೆದ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಬೀದರ್ ವಿಧಾನಸಭೆ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರಿಗೆ 30ರಿಂದ 50 ಸಾವಿರ ಮತಗಳು ಲೀಡ್ ಕೊಡದಿದ್ದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಹೇಳಿದರು. ಈಗ ಜಸ್ಟ್ ನಾನು ಇಲ್ಲಿ ನ್ಯಾಷನಲ್ ಸ್ಕೂಲ್ ಗ್ರೌಂಡ್ನಲ್ಲಿ ವೋಟ್ ಹಾಕಿ ಬಂದೇನೆ. ಮತ್ತು ಒಳ್ಳೆ ವಾತಾವರಣ ಇದೆ. ಎಲ್ಲರೂ ಕಾಂಗ್ರೆಸ್ ಬಗ್ಗೆ ಒಂದು ವಿಶ್ವಾಸ ಇಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ತುಂಬ ಲೀಡ್ಲಿಂದ, ಎಸ್ಪೆಷಲಿ ನಮ್ಮ ಬೀದರ್ ಕಾನ್ಸ್ಟಿಟ್ಯೂನ್ಸಿ ಈಶ್ವರ್ ಖಂಡ್ರೆ ಅವರು ಮಿನಿಮಮ್ 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ಲಿಂದ ಗೆದ್ದಿದ್ದಾರೆ. ಮತ್ತು ನನ್ನ ಕ್ಷೇತ್ರನಲ್ಲಿ 30,000ಕ್ಕಿಂತ 50,000 ಒಳಗೆ ನಾನು 100% ಲೀಡ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿಲ್ಲ ಅಂದರೂ ನಾನು ನನ್ನ
ರಾಜೀನಾಮೆ ಕೊಡ್ತೀನಿ ಮಂತ್ರಿ ಅಂತ ಹೇಳಿದ್ದೇನೆ. ಮತ್ತು ನಿಜವಾಗ್ಲೂ ನನ್ನ ಕ್ಷೇತ್ರದಿಂದ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೀನಿ. ಲೀಡ್ ಕೊಡ್ತೀನಿ, ಲೀಡ್ ಕೊಟ್ಟಿಲ್ಲ ಅಂದರೂ ರಾಜೀನಾಮೆ ಕೊಡ್ತೀನಿ. 22 ನಮ್ಮ ಹತ್ರ ಬರ್ಬೋದು, 20ಕ್ಕಿಂತ ಜಾಸ್ತಿ 100% ಬಂದೇ ಬರ್ತದೆ.